ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್ ಸರಿಹರಿ ಕಿಚನ್. ನಾನು ಸೌಂದರ್ಯ. ಇವತ್ತಿನ ವಿಡಿಯೋದಲ್ಲಿ ಸ್ವೀಟ್ ಏನಾದರೂ ತಿನ್ನಬೇಕು ಅಂತ ಕ್ರೇವಿಂಗ್ ಆದರೆ ಇನ್ಸ್ಟೆಂಟಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಯಾವ ರೀತಿಯಾಗಿ ಸ್ವೀಟ್ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಸ್ವೀಟ್ನ ಮಾಡೋದಕ್ಕೋಸ್ಕರ ಈ ಅಳತೆ ಕಪ್ಪಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಜೊತೆಗೆ 1 ಪಿಂಚಷ್ಟು ಉಪ್ಪು, ಹಾಗೆ ಸ್ವಲ್ಪ ಅಡುಗೆ ಸೋಡಾನ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ. ಎಣ್ಣೆ ಹಾಕಿದ ನಂತರ ಒಂದ್ಸಲ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಬದಲಿಗೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇದಕ್ಕೆ ನೀರನ್ನು ಹಾಕಿ ಪೂರಿ ಹಿಟ್ಟನ್ನು ಅದಕ್ಕೆ ಕಲಸ್ಕೊಳ್ಬೇಕಾಗುತ್ತೆ. ಸ್ವಲ್ಪನೇ ನೀರನ್ನು ಸೇರಿಸ್ಬಿಟ್ಟು ಕಲಸ್ಕೊಳ್ಬೇಕು. ನೋಡಿ, ಒಂದ್ಸಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಉಂಡೆ ಹಿಡಿದ್ರೆ ಉಂಡೆ ಬರಬೇಕು. ಆವಾಗ ನಮಗೆ ಎಣ್ಣೆ ಸಾಕಾಗಿದೆ ಅಂತ ಹೇಳ್ಬಿಟ್ಟು, ಆ ರೀತಿ ಉಂಡೆ ಗಟ್ಟಿಲ್ಲ ಅಂತ ಅಂದರೆ ನಾವು ಇನ್ನೂ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸೇರಿಸ್ಕೊಳ್ಬೋದು. ನಂತರ ನೋಡಿ, ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಪೂರಿ ಹಿಟ್ಟನ್ನು ಕಲಸ್ಕೊಳ್ತೀವಲ್ಲ ಆ ಹದದಲ್ಲಿ ಕಲಸ್ಕೊಳ್ಬೇಕಾಗುತ್ತೆ. ಕಲಸ್ಕೊಂಡಿದ್ದಾದ ನಂತರ ಇದ್ರ ಮೇಲ್ಗಡೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10ರಿಂದ 15 ನಿಮಿಷ ನೆನೆಲಿಕ್ಕೆ ಬಿಡೋಣ. ಇದು ನೆನೆಯೋ ಟೈಮಿಂಗ್ಸಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಬೇಕು. ಸೇಮ್ ಅಳತೆ ಬೌಲಲ್ಲಿ ನಾನು 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ 1 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಮತ್ತು ನೀರು ಚೆನ್ನಾಗಿ ಕರಗಲಿಕ್ಕೆ ಬಿಡಬೇಕು. ಇದು ಕರಗೋ ಟೈಮಿಂಗ್ಸಲ್ಲಿ ನಾನಿಲ್ಲಿ 1 ಏಲಕ್ಕಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ, ನೀವು ಕುಟ್ಟಿ ಕೂಡ ಪುಡಿ ಮಾಡಿ ಹಾಕ್ಕೊಳ್ಬೋದು. ನಂತರ ಇದನ್ನು ಸಕ್ಕರೆ ಪಾಕ ಮಾಡೋಣ. ಸಕ್ಕರೆ ಪಾಕ ಅನ್ನೋದು ನಮಗೆ ತುಂಬ ಗಟ್ಟಿ, ಜಾಸ್ತಿ ಎಳೆ ಪಾಕ ಬರಬಾರ್ದು. 1 ಎಳೆ ಪಾಕ ಜಾಮೂನಿಗೆ ಮಾಡ್ಕೊಳ್ತೀವಲ್ಲ ಅಷ್ಟು ಬಂದರೆ ಸಾಕು. ನೋಡಿ, ಈ ರೀತಿ ಸ್ಟಿಕ್ಕಿ ಆದರೆ ಸಾಕು. ಸ್ವಲ್ಪ ಇಲ್ಲಿ ಇವಾಗ ರೆಡಿಯಾಗಿದೆ ಪಾಕ ಅನ್ನೋದು. ಇದಕ್ಕೆ ನಾನಿವಾಗ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಕೂಲ್ ಆಗೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಇಲ್ಲಿ ನಮಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ. ಇನ್ನೊಂದು ಸಲ ಇದನ್ನು ನಾದ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಒಂದು ಸಲ ನಾದ್ಕೊಳ್ಬೇಕಷ್ಟೆ. ನಂತರ ನಾವು ಇದನ್ನು ಲಟ್ಟಿಸ್ಕೊಳ್ಬೋದು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಸಕ್ಕರೆ ಬೇಯಿಸೋದಕ್ಕೆ ಸ್ವಲ್ಪ ಎಣ್ಣೆ, ಹಾಗೆ ಗೋಧಿ ಹಿಟ್ಟು ಇತ್ತು ಅಂತ ಅಂದರೆ ಒಂದು 15ರಿಂದ 20 ನಿಮಿಷದಲ್ಲೆಲ್ಲ ಸ್ವೀಟ್ ರೆಡಿಯಾಗಿಬಿಡುತ್ತೆ. ಅಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ. ಹಾಗೆ ಈ ರೀತಿಯಾಗಿರೋವಂಥ ಈಸಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ಮೊದಲಿಗೆ ಬರುತ್ತೆ. ನಂತರ ನೋಡಿ, ಈ ರೀತಿಯಾಗಿ ಲಟ್ಟಿಸ್ಕೋಬೇಕು. ನಾವು ಚಪಾತಿ ಪೂರಿಗೆ ಲಟ್ಟಿಸ್ಕೊಳ್ತೀವಲ್ಲ ಹಾಗೆ ತಳವಾಗಿ ಲಟ್ಟಿಸ್ಕೊಳ್ಬಾರ್ದು, ಮಂದವಾಗಿ ಲಟ್ಟಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಒಂದು 3-4ರಿಂದ 5 ಚಪಾತಿ ಆಗೋ ಸೈಜಲ್ಲಿ ಇರಬೇಕು ನಮಗೆ. ಅಷ್ಟು ಮಂದವಾಗಿ ಲಟ್ಟಿಸ್ಕೊಳ್ಳೋಣ. ನಂತರ ಇದನ್ನು ಅರ್ಧ ಮೂನ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕು ನೋಡಿಬಿಟ್ಟು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಾನು ಅರ್ಧ ಚಂದ್ರ ಆಕಾರದಲ್ಲಿ ಎಲ್ಲದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಪ್ ಇತ್ತು ಅಂತಂದರೆ ಈ ರೀತಿ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನಿಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ನೋಡಿಬಿಟ್ಟು ಮಾಡ್ಕೊಳ್ಬೋದು. ನೋಡಿ, ಎಲ್ಲನೂ ಕಟ್ ಮಾಡ್ಕೊಂಡಿದ್ದಾದ ನಂತರ ಆ ಎಕ್ಸ್ಟ್ರಾ ಏನು ಉಳಿಯುತ್ತೋ ಅದನ್ನು ಇನ್ನೊಂದು ಸಲ ಉಂಡೆ ಮಾಡಿಬಿಟ್ಟು ಇನ್ನೊಂದು ಮಂದವಾಗಿ ಸ್ವಲ್ಪ ಲೈಟಾಗಿ ಚಪಾತಿನ ಲಟ್ಟಿಸ್ಕೊಂಡು ಮತ್ತೆ ಕಟ್ ಮಾಡ್ಕೊಳ್ಳಿ ಅಷ್ಟೇ, ವೇಸ್ಟ್ ಮಾಡಬಾರ್ದು. ನೋಡಿ, ಅದೇ ರೀತಿಯಾಗಿ ಎಲ್ಲದನ್ನು ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಇವನ್ನ ಎಣ್ಣೆಲಿ ಹಾಕಿ ಬೇಯಿಸ್ಕೊಳ್ಬೇಕಾಗುತ್ತೆ. ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದನ್ನು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಹಾಕ್ಕೊಂಡು ನಾವು ಹದವಾಗಿ ಕಲರ್ ಚೇಂಜ್ ಆಗೋವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. 1 ನಿಮಿಷ ಆದಮೇಲೆ ನಾವು ಉಲ್ಟಾ ಮಾಡ್ಕೊಳ್ಬೇಕು. ತಕ್ಷಣಕ್ಕೆ ಕೈ ಆಡಿಸ್ಕೊಳ್ಬಾರ್ದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ಅಂತ ಹೇಳ್ಬಿಟ್ಟು. ಸಿಂಪಲಾಗಿ ಯಾರಾದರೂ ಮನೆಗೆ ಬಂದಾಗ ಇನ್ಸ್ಟೆಂಟಾಗಿ ಸ್ವೀಟ್ನ ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಕಲರ್ ಚೇಂಜ್ ಆದಮೇಲೆ ಎಣ್ಣೆಯಿಂದ ಎತ್ಕೊಳ್ಳೋಣ. ಎಣ್ಣೆಯಿಂದ ಎತ್ಕೊಂಡಿದ್ದ ತಕ್ಷಣ ನಾವು ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಬೇಕು. ಸಕ್ಕರೆ ಪಾಕ ಅನ್ನೋದು ಸ್ವಲ್ಪ ಉಗುರು ಬೆಚ್ಚಗಿದ್ದರೆ ನಾವು ಇವನ್ನೆಲ್ಲ ಬೇಯಿಸಿದ ತಕ್ಷಣವೇ ಹಾಕಬೇಕು. ಸಕ್ಕರೆ ಪಾಕ ಏನಾದರೂ ಸುಡ್ತಾ ಇತ್ತು ಅಂತ ಅಂದರೆ ಇವನ್ನ ಬೇಯಿಸಿರೋ ಅಂಥದ್ದನ್ನು ಕಂಪ್ಲೀಟಾಗಿ ತಣ್ಣಕ್ಕಾದ್ಮೇಲೆ ಹಾಕ್ಕೊಳ್ಬೇಕಾಗುತ್ತೆ. ನನಗಿಲ್ಲಿ ಸಕ್ಕರೆ ಪಾಕ ಉಗುರು ಬೆಚ್ಚಗಾಗಿದೆ. ಇವಾಗ ನಾನು ಎಣ್ಣೆಯಿಂದ ತೆಗೆದ್ಮೇಲೆ ಎಲ್ಲದನ್ನು ಕೂಡ ಪಾಕದೊಳಗೆ ಹಾಕ್ತಾ ಇದ್ದೀನಿ. ಹಾಕಿದ್ದಾದಮೇಲೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು 20 ನಿಮಿಷ ನೆನೆಲಿಕ್ಕೆ ಬಿಡಬೇಕು. ಚೆನ್ನಾಗಿ ಪಾಕ ಎಲ್ಲ ಒಳಗಡೆ ಹೀರ್ಕೊಳ್ಬೇಕಲ್ವ, ಹಾಗಾಗಿ ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನಾನು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 15 ನಿಮಿಷ ಬಿಡ್ತಾ ಇದ್ದೀನಿ. ನೋಡಿ, ಒಂದು 15 ನಿಮಿಷ ಆದಮೇಲೆ ನಮಗೆ ನೀಟಾಗಿ ಸಾಫ್ಟಾಗಿ ಪಾಕ ಅನ್ನೋದನ್ನೆಲ್ಲ ಹೀರ್ಕೊಂಡು ಸೂಪರಾಗಿ ರೆಡಿ ಆಗಿಬಿಟ್ಟಿದೆ ಸ್ವೀಟ್ ಅಂತೂ. ನೀವು ಇದನ್ನು ಡೈರೆಕ್ಟಾಗಿ ನಾವು ಗುಲಾಬ್ ಜಾಮೂನ್ ತಿಂತೀವಲ್ಲ ಹಾಗೆ ಪಾಕ ಹಾಕೋಬಿಟ್ಟು ಜಾಮೂನ್ ತಿಂದಂಗೆ ತಿನ್ಬೋದು, ಅಥವಾ ತೆಗೆದುಬಿಟ್ಟು ಸಪ್ರೇಟಾಗಿ ಇಟ್ಕೊಂಡು ಹಾಗೇನೂ ಕೂಡ ತಿನ್ಬೋದು. ನೋಡಿ, ಇಲ್ಲಿ ನಾನು ಇನ್ನೊಂದು ಬಾಕ್ಸಿಗೆ ಪಾಕದಿಂದ ಎಲ್ಲದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು. ಒಳಗಡೆ ಪಾಕನ ಹೀರ್ಕೊಂಡು ತುಂಬಾ ಚೆನ್ನಾಗಿ ರೆಡಿಯಾಗಿದೆ.